Brad Pitt, Morgan Freeman, Gwyneth Paltrow. Have you ever seen anything like this? No. 7. ಸೆವೆನ್ ಈ ಚಿತ್ರವನ್ನು ವಿವರಿಸುವಾಗ ಮತ್ತು ಡೇವಿಡ್ ಫಿಂಚರ್ ಅವರ ಪರಿಚಯದ ಸಂದರ್ಭದಲ್ಲಿ ಕೆಲವು ದೃಶ್ಯಗಳು ಹಾಗೂ ಚಿತ್ರಗಳು ಮನಸ್ಸನ್ನು ವಿಚಲಿತಗೊಳಿಸಬಹುದು. Is death. There are 7 deadly sins. Gluttony. You're going to come take a look at this. Greed. No one touches anything. Sloth. Wrath. Pride. Lust. And envy. 7. You can expect 5 more of these. ಇರುವ ನಿಯಮಗಳನ್ನು ಒಪ್ಪಿ ನಡೆಯುವವರು ಕೆಲವರಾದರೆ ತಮ್ಮದೇ ಹೊಸ ನಿಯಮವೊಂದನ್ನು ರೂಪಿಸಿ ತಾನು ಆ ಹಾದಿಯಲ್ಲಿ ನಡೆದು ಇತರರು ಆ ಹಾದಿಯಲ್ಲೇ ನಡೆಯುವಂತೆ ಜಾರಿಗೊಳಿಸುವವರು ಮತ್ತು ಕೆಲವರು. ಚಿತ್ರ ಜಗತ್ತಿನ ಅದುವರೆಗಿನ ಸಿನಿ ವ್ಯಾಕರಣವನ್ನು ತಮ್ಮದೇ ಶೈಲಿಯಲ್ಲಿ ಹೊಸದಾಗಿ ಬರೆದು ತೋರಿಸಿದ ಡೇವಿಡ್ ಫಿಂಚರ್ ಇಂಥವರಲ್ಲಿ ಅಗ್ರಗಣ್ಯರು. ಇವರು ನಿರ್ದೇಶಿಸಿದ ಚಿತ್ರಗಳು ಕೇವಲ ಮನೋರಂಜನೆಯನ್ನಷ್ಟೇ ದೃಷ್ಟಿಯಲ್ಲಿಟ್ಟುಕೊಂಡು ತೆಗೆದ ಚಿತ್ರಗಳಲ್ಲ. ಇವು ಪ್ರೇಕ್ಷಕ ಯೋಚಿಸುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗುತ್ತವೆ. ಪ್ರೇಕ್ಷಕನನ್ನು ದಡ್ಡನೆಂದು ಅಳೆಯದೆ ಆತನಿಗೆ ಸಲ್ಲಲೇಬೇಕಾದ ಗೌರವವನ್ನು ನೀಡುತ್ತಾರೆ. ಡೇವಿಡ್ ಫಿಂಚರ್ ಸಿನಿಮಾಗಳು ಮನಸ್ಸಿಗೆ ಮುದ ನೀಡುವುದರಲ್ಲಿ ಎಂದಿಗೂ ಹಿಂದೆ ಉಳಿಯುತ್ತವೆ. ಯಾಕೆಂದರೆ ಅವರು ಪ್ರೇಕ್ಷಕರನ್ನು ಆಲೋಚನೆಗೆ ಹಚ್ಚುವುದರಲ್ಲಿ ನಂಬಿಕೆಯನ್ನಿಡುತ್ತಾರೆ. ಮನುಷ್ಯನ ಮನಸ್ಸಿನ ಅಂತರಂಗದ ಅಂಧಕಾರದಲ್ಲಿರುವ ಬಣ್ಣಗಳ ಮಧ್ಯೆಯೂ ಕತ್ತಲನ್ನು ಹುಡುಕುತ್ತಾರೆ. ಅವರ ಚಿತ್ರಗಳಲ್ಲಿ ನೆರಳು ಬೆಳಕಿನ ಆಟ ನಡೆದೇ ಇರುತ್ತದೆ. ಅವರು ನಿರ್ದೇಶಿಸಿದ 11 ಚಿತ್ರಗಳಲ್ಲಿ ನಾವಿದನ್ನು ಕಾಣಬಹುದು. ಫೈಟ್ ಕ್ಲಬ್, ದ ಗೇಮ್, 7, ಜೋಡಿಯಾಕ್, ಸೋಷಿಯಲ್ ನೆಟ್ವರ್ಕ್ ಈ ಎಲ್ಲ ಚಿತ್ರಗಳಲ್ಲೂ ಕೂಡ ನೆರಳನ್ನು ಮುಖ್ಯ ಪಾತ್ರಧಾರಿ ಎಂಬಂತೆ ಅವರು ಬಿಂಬಿಸಿದ್ದಾರೆ. ನಟರು ಹಾಗೂ ಕ್ಯಾಮರಾವನ್ನು ಅದ್ಭುತವಾಗಿ ಬಳಸುವ ಅವರು ಚಿಕ್ಕ ಚಿಕ್ಕ ವಿವರಗಳಿಗೂ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಇಂಥ ಚಿಕ್ಕ ವಿವರಗಳೇ ಒಂದು ಚಿತ್ರವನ್ನು ದೊಡ್ಡ ಚಿತ್ರವನ್ನಾಗಿ ಮಾಡುತ್ತವೆ. ಪ್ರೇಕ್ಷಕರ ಕಣ್ಣಿನ ನೋಟಕ್ಕೆ ಅವರು ನೀಡುವ ಬೆಲೆ ಇದು. ಅವರ 2ನೇ ಚಿತ್ರ 7 1995ರಲ್ಲಿ ತೆರೆ ಕಂಡ ಚಿತ್ರ ಇಂದಿಗೂ ಚರ್ಚೆಗೆ ವಸ್ತುವನ್ನು ಒದಗಿಸುತ್ತಿರುತ್ತದೆ. ಸ್ವಾಗತ ನಿಮಗೆ ನಿಮ್ಮದೇ ಆದ ಬೆಳ್ಳಿ ಬೆಳಕು ಚಾನೆಲ್ಗೆ. ಇದು ಬೆಳ್ಳಿ ಪರದೆಯ ಬೆಳಕು. ಎಲ್ಲ ಧರ್ಮಗಳಲ್ಲೂ ಕೂಡ ಇಂತಿಂಥ ತಪ್ಪುಗಳಿಗೆ ಇಂತಿಂಥ ಶಿಕ್ಷೆ ಎನ್ನುವುದು ಇದ್ದೇ ಇದೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರ 7 ಮಹಾಪಾಪಗಳಾದ ಕೋಪ, ಕಾಮನೆ, ಅಸೂಯೆ, ಅಹಂಕಾರ, ದುರಾಸೆ, ಸೋಮಾರಿತನ, ತಿಂಡಿಪೋತುತನ ಇವಕ್ಕೂ ಕೂಡ ಅದಕ್ಕೆ ತಕ್ಕನಾದಂತಹ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸತ್ತ ಮೇಲೆ ನರಕಕ್ಕೋ ಸ್ವರ್ಗಕ್ಕೋ ಹೋದಾಗ ಇವುಗಳ ನಿರ್ಣಯ ಆಗುತ್ತದೆ ಎಂದು ನಂಬುತ್ತಾರೆ. ಆದರೆ ಒಬ್ಬ ಮಾನಸಿಕ ಅಸ್ವಸ್ಥ ತಾನು ದೊಡ್ಡ ದೈವಭಕ್ತನೆಂದು ಭಾವಿಸಿ ಇಲ್ಲೇ ಆ ಶಿಕ್ಷೆಗಳನ್ನು ಆ ಪಾಪಿಗಳಿಗೆ ಕೊಡಲು ಶುರು ಮಾಡಿದರೆ ಹೇಗೆ, ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಎಂಬುದನ್ನು ಈ 7 ಚಿತ್ರ ಚರ್ಚಿಸುತ್ತದೆ. ಈ ಪರಮದೈವ ಭಕ್ತ ಮಾನಸಿಕ ಅಸ್ವಸ್ಥನ ಪಾತ್ರದಲ್ಲಿ ಕೆವಿನ್ ಸ್ಪೇಸಿ ಅಕ್ಷರಶಃ ಮಿಂಚಿದ್ದಾರೆ. ಇಲ್ಲಿವರೆಗಿನ ಬಹುಮುಖ್ಯ ಖಳನಾಯಕನ ಪಾತ್ರವದು. ಆ ಪಾತ್ರದ ಹೆಸರು ಜಾನ್ ಡೋ. ಈ ಸರಣಿ ಕೊಲೆಗಾರನ ಹಿಂದೆ ಬೀಳುವ ಪತ್ತೆದಾರರಾಗಿ ಮೋರ್ಗನ್ ಫ್ರೀಮನ್ ಹಾಗೂ ಬ್ರ್ಯಾಡ್ ಪಿಟ್ ಸಹ ಅಮೋಘವಾಗಿ ನಟಿಸಿದ್ದಾರೆ. ಮೋರ್ಗನ್ ಫ್ರೀಮನ್ ಅವರ ಪಾತ್ರದ ಹೆಸರು ಸೋಮರ್ಸೆಟ್ ಹಾಗೂ ಬ್ರ್ಯಾಡ್ ಪಿಟ್ ರವರ ಪಾತ್ರದ ಹೆಸರು ಡೇವಿಡ್ ಮಿಲ್ಸ್. ಇತರೆ ಥ್ರಿಲ್ಲರ್ ಮೂವಿಗಳಿಗಿಂತ ತೀರಾ ಭಿನ್ನವಾಗಿರುವ ಈ ಚಿತ್ರ ಬಿಡುಗಡೆಯಾಗಿ 25 ವರ್ಷಗಳ ನಂತರವೂ ತನ್ನ ಛಾಪನ್ನು ಹಾಗೆ ಉಳಿಸಿಕೊಂಡಿದೆ. ಮೊದಲೇ ತಿಳಿಸಿದಂತೆ ಈ ಚಿತ್ರವು 2 ಪತ್ತೆದಾರಿಗಳು ಹಾಗೂ ಒಬ್ಬ ಸರಣಿ ಕೊಲೆಗಾರನ ಮಧ್ಯೆ ನಡೆಯುವ ಕಥೆ. ನಿವೃತ್ತಿಯ ಅಂಚಿನಲ್ಲಿರುವ ವಿಲಿಯಂ ಸೋಮರ್ಸೆಟ್ ಇನ್ನೊಂದು ವಾರದಲ್ಲಿ ನೆಮ್ಮದಿಯಿಂದ ನಿವೃತ್ತಿಯಾಗಲಿದ್ದಾರೆ. ಯುವ ಪತ್ತೆದಾರನಾದ ಡೇವಿಡ್ ಮಿಲ್ಸ್ ಅದೇ ಉತ್ಸಾಹದೊಂದಿಗೆ ಆ ನಗರಕ್ಕೆ ತನ್ನ ಪತ್ನಿಯೊಂದಿಗೆ ಬಂದಿರುತ್ತಾನೆ. ಸಹಜವಾದ ಹೊಸ ಹುರುಪಿನೊಂದಿಗೆ ಬೇಗನೆ ಕೋಪಗೊಳ್ಳುವ ಗುಣವು ಆತನಲ್ಲಿದೆ. ಹೀಗೆ ಈ 2 ಜೊತೆಯಾಗಿ ಕೆಲಸ ಮಾಡಲು ಒಂದಾಗುತ್ತಾರೆ. ಉಳಿದ ಈ 1 ವಾರದ ಅವಧಿಯನ್ನು ಸೋಮರ್ಸೆಟ್ ನಿಶ್ಚಿಂತೆಯಿಂದ ಕಳೆಯಲು ನಿರ್ಧರಿಸಿರುತ್ತಾರೆ. ಹೀಗೆ ಒಂದೆಡೆ ಕೆಲಸ ಮಾಡಲು ಇಬ್ಬರಿಗೂ ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಜೊತೆಗೂಡುವಂತೆ ಮಾಡುವುದು ಒಂದು ವಿಚಿತ್ರ ಕೊಲೆಯ ಘಟನೆ. ಒಬ್ಬ ದಡೋತಿ ವ್ಯಕ್ತಿಯ ಕಾಲು ಕಟ್ಟಿ ಬಲವಂತವಾಗಿ
ಅದೆಷ್ಟು ಗಂಟೆಗಳು ಊಟ ಮಾಡಿಸಿದ್ದರ ಫಲವಾಗಿ ಆ ಸಾವು ಸಂಭವಿಸಿರುತ್ತದೆ. ಹೀಗೆ ಕೊಲೆ ಮಾಡಿದವನ ಮೊದಲ ಹಾಗೂ ಕೊನೆಯ ಕೇಸ್ ಇದಾಗದೇ ಇರದು ಎಂದು ಭಾವಿಸುವ ಸೋಮರ್ಸೆಟ್, ನಿವೃತ್ತಿ ಅಂಚಿನಲ್ಲಿರುವ ನಾನು ಈ ಬಗೆಯ ಕೇಸನ್ನು ತೆಗೆದುಕೊಳ್ಳಲಾರೆ, ಇದನ್ನು ಹೊಸದಾಗಿ ಕೆಲಸಕ್ಕೆ ಸೇರಿರುವ ಡೇವಿಡ್ ಮಿಲ್ಸ್ಗೆ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಅವರ ಸೀನಿಯರ್ ಒಪ್ಪಿಕೊಳ್ಳುವುದಿಲ್ಲ. ಸರಿ, ಪತ್ತೇದಾರಿಕೆ ಶುರುವಾಗುತ್ತದೆ. ಘಟನೆ ನಡೆದ ಸ್ಥಳದಲ್ಲಿ ಅವರಿಗೆ ಒಂದು ಸೂಪರ್ ಮಾರ್ಕೆಟ್ನ ಬಿಲ್ ಒಂದು ಸಿಗುತ್ತದೆ. ಇನ್ನು ಈ ತನಿಖೆ ಆರಂಭವಷ್ಟೇ ಆಗಿರುತ್ತದೆ. ಅಷ್ಟರಲ್ಲೇ ಇನ್ನೊಂದು ಕೊಲೆ ಆಗಿ ಹೋಗುತ್ತದೆ. ಡಿಫೆನ್ಸ್ ಅಟಾರ್ನಿಯ ಕೊಲೆ ಅದು. ಹಿರಿಯ ಅಧಿಕಾರಿಗಳು ಈ ಎರಡನೇ ಕೊಲೆಯ ಕೇಸನ್ನು ಡೇವಿಡ್ ಮಿಲ್ಸ್ ಅವರಿಗೆ ಒಪ್ಪಿಸುತ್ತಾರೆ ಹಾಗೂ ವಿಲಿಯಂ ಸೋಮರ್ಸೆಟ್ಗೆ ಮೊದಲ ಕೇಸನ್ನು ನೋಡಿಕೊಳ್ಳಲು ಹೇಳುತ್ತಾರೆ. ಸುದೀರ್ಘ 33 ವರ್ಷಗಳ ಅನುಭವವಿರುವ ಸೋಮರ್ಸೆಟ್ ಈ ಎರಡು ಕೊಲೆಗಳಿಗೂ ಸಂಬಂಧವಿದೆ ಎಂದು ಹೇಳುತ್ತಾನೆ. ಈ ಎರಡು ಕೊಲೆಗಳ ಕೊಲೆಗಾರ ಒಬ್ಬನೇ ಎಂದು ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಮಾತುಗಳನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಡೇವಿಡ್ ಮಿಲ್ಸ್ ತನ್ನ ಕಾರ್ಯವನ್ನು ಆರಂಭಿಸುತ್ತಾನೆ. ಆದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಒತ್ತಡಕ್ಕೆ ಬಿದ್ದು ಹಿರಿಯ ಅಧಿಕಾರಿಗಳು ಮತ್ತೆ ಸೋಮರ್ಸೆಟ್ನ ಸೇವೆ ಪಡೆಯಲು ಮುಂದಾಗುತ್ತಾರೆ. ಇಷ್ಟೊತ್ತಿಗಾಗಲೇ ಸೋಮರ್ಸೆಟ್ ಹಿಂದಿನ ಕೊಲೆಯಲ್ಲಿ ಒಂದಷ್ಟು ಪ್ರಮುಖ ಮಾಹಿತಿಗಳನ್ನು ಕಲೆ ಹಾಕಿರುತ್ತಾರೆ. ಅವರು ಅದನ್ನು ಹಿಂಬಾಲಿಸಿ ಆ ಕೊಲೆ ನಡೆದಿರುವುದು ಗ್ಲುಟನಿ, ಅಂದರೆ ಅತಿಯಾಗಿ ತಿನ್ನುವುದು ಅಥವಾ ಎಷ್ಟು ತಿಂದರೂ ಅತೃಪ್ತಿಯಿಂದ ಇರುವುದರ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತದೆ. ಈ ಎರಡನೇ ಕೇಸಲ್ಲೂ ಕೂಡ ಹತ್ಯೆಯಾದವನ ರಕ್ತದಿಂದ ಗ್ರೀಡಿ ಎಂದು ಬರೆಯಲಾಗಿರುತ್ತದೆ. ಸೋಮರ್ಸೆಟ್ಗೆ ಇನ್ನೊಂದು ಆಧಾರ ದೊರೆಯುತ್ತದೆ. ಅದರ ಪ್ರಕಾರ ಇದು ಆರಂಭ ಮಾತ್ರ ಎಂಬುದನ್ನು ಅವರು ಮನಗಾಣುತ್ತಾರೆ. ಈ ಎರಡು ಮಹಾಪಾಪಗಳಿಗೆ ಶಿಕ್ಷೆ ವಿಧಿಸಿರುವ ಕೊಲೆಗಾರ ಇನ್ನೂ 5 ಕೊಲೆಗಳನ್ನು ಮಾಡಿಯೇ ತೀರುತ್ತಾನೆಂದು ಅವರು ಅನುಮಾನಿಸುತ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಅವರು ಗ್ರಂಥಾಲಯವೊಂದನ್ನು ಆಶ್ರಯಿಸುತ್ತಾರೆ. ಈ ಮಧ್ಯೆ ಡೇವಿಡ್ ಮಿಲ್ಸ್ ಬಂದು ಸೋಮರ್ಸೆಟ್ ರವರೊಂದಿಗೆ ಸೇರಿಕೊಳ್ಳುತ್ತಾನೆ. ಡೇವಿಡ್ ಮಿಲ್ಸ್ ಪತ್ನಿ ಟ್ರೇಸಿ ಮಿಲ್ಸ್ ಆಹ್ವಾನದ ಮೇರೆಗೆ ಸೋಮರ್ಸೆಟ್ ಅಂದಿನ ಡಿನ್ನರ್ ಅವರ ಮನೆಯಲ್ಲೇ ಮಾಡುತ್ತಾರೆ. ಇದರಿಂದಾಗಿ ಡೇವಿಡ್ ಮಿಲ್ಸ್ ಹಾಗೂ ಸೋಮರ್ಸೆಟ್ ರವರ ಮಧ್ಯದ ದೂರ ಸ್ವಲ್ಪ ಕಡಿಮೆಯಾಗುತ್ತದೆ. ಊಟದ ನಂತರ ಮತ್ತೆ ಕೆಲಸದಲ್ಲಿ ತೊಡಗುವ ಆ ಇಬ್ಬರು ಆ ಡಿಫೆನ್ಸ್ ಅಟಾರ್ನಿಯ ಕೊಲೆಗೆ ಸಂಬಂಧಿಸಿದ ಫೋಟೋಗ್ರಾಫ್ಗಳನ್ನು ನೋಡತೊಡಗುತ್ತಾರೆ. ಡೇವಿಡ್ ಮಿಲ್ಸ್ ಪ್ರಕಾರ ಎಲ್ಲೋ ಏನೋ ಕ್ಲೂವನ್ನು ನಾವು ಕೈಬಿಡುತ್ತಿದ್ದೇವೆ ಎನ್ನುತ್ತಾರೆ. ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಆ ಲಾಯರ್ನ ಹೆಂಡತಿಯ ಫೋಟೋ ಮೇಲಿರುವ ಗುರುತುಗಳು ಕಾಣಸಿಗುತ್ತವೆ. ರಕ್ತದಿಂದ ಆಕೆಯ ಕಣ್ಣುಗಳ ಸುತ್ತ ಗುರುತುಗಳಿದ್ದು ಕೊಲೆಗಾರ ಏನೋ ಹೇಳತೊಡಗುತ್ತಿದ್ದಾನೆ ಎನಿಸುತ್ತದೆ. ಅವರಿಬ್ಬರು ಈಗ ಆ ಅಟಾರ್ನಿಯವರ ಪತ್ನಿಯನ್ನ ಕಾಣಲು ಹೋಗುತ್ತಾರೆ. ಆ ಫೋಟೋಗ್ರಾಫ್ಗಳನ್ನೆಲ್ಲ ನೋಡುವ ಆಕೆ ಒಂದು ಫೋಟೋದಲ್ಲಿ ವ್ಯತ್ಯಾಸವಿರುವುದನ್ನು ಗಮನಿಸುತ್ತಾಳೆ. ಆ ಫೋಟೋ ಬಳಿ ತೆರಳಿ ನೋಡಿದಾಗ ಅದರಲ್ಲಿ ಅಂಥ ವಿಶೇಷವೇನೂ ಇರುವುದಿಲ್ಲ. ಆದರೆ ಅದರ ಹಿಂದೆ ಒಂದಷ್ಟು ಬೆರಳಿನ ಗುರುತುಗಳಿರುವುದನ್ನು ಗಮನಿಸುತ್ತಾರೆ. ಬೆರಳಚ್ಚು ತಜ್ಞರನ್ನು ಕರೆಸಿ ಪರೀಕ್ಷಿಸಿ ವಿಶ್ಲೇಷಿಸಿದಾಗ ಅವು ವಿಕ್ಟರ್ನ ಕೈ ಬೆರಳಿನ ಗುರುತುಗಳೆಂದು ತಿಳಿಯುತ್ತಾರೆ. ಆ ಬೆರಳಚ್ಚುಗಳು ಹೆಲ್ಪ್ ಮೀ ಎಂದು ಬರೆದಿರುತ್ತವೆ. ಈಗ ಪತ್ತೆದಾರರಿಬ್ಬರು ವಿಕ್ಟರ್ನನ್ನು ಕಾಣಲು ಅವನಿದ್ದಲ್ಲಿಗೆ ಹೋಗುತ್ತಾರೆ. ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ವಿಕ್ಟರ್ನಿದ್ದು ಈಗಲೋ ಆಗಲೋ ಸಾಯುವ ಹಂತದಲ್ಲಿ ಅವನಿರುತ್ತಾನೆ. ಕೊಲೆಗಾರ ಸತತ 1 ವರ್ಷದಷ್ಟು ಕಾಲ ಅವನನ್ನು ಮಂಚಕ್ಕೆ ಬಿಗಿದಿರುತ್ತಾನೆ. ತೀರ ಕೃಶವಾಗಿರುವ ಅವನ ದೇಹದಿಂದ ಅವನ ಕೈಯನ್ನು ಬೇರ್ಪಡಿಸಿ ಈ ಗುರುತುಗಳನ್ನು ಆ ಕೊಲೆಗಾರ ಮಾಡಿರುತ್ತಾನೆ. ಗೋಡೆಯ ಮೇಲೆ ಸ್ಲೂತ್ ಅಥವಾ ಸೋಮಾರಿತನವೆಂದು ಬರೆದಿರುತ್ತದೆ. ವಿಕ್ಟರ್ನ ಕೋಣೆಯಲ್ಲಿ ತನಿಖೆಯಲ್ಲಿ ತೊಡಗಿದ್ದಾಗ ಪತ್ರಕರ್ತನೊಬ್ಬ ಬಂದು ಫೋಟೋಗಳನ್ನು ತೆಗೆಯುತ್ತಿರುತ್ತಾನೆ. ಇದನ್ನು ನೋಡಿ ಮೊದಲೇ ಸಿಟ್ಟಿನಲ್ಲಿರುವ ಡೇವಿಡ್ ಮಿಲ್ಸ್ ಆ ಪತ್ರಕರ್ತನನ್ನು ಕುರಿತು ಅಲ್ಲಿಂದ ಹೊರಡಲು ಹೇಳುತ್ತಾನೆ. ಪತ್ರಕರ್ತನಿಗೂ ಸಿಟ್ಟು ಬಂದು ಅವರ ಫೋಟೋಗಳನ್ನು ತೆಗೆದು ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಕ್ಟರ್ ಇಂಥ ಸ್ಥಿತಿಯಲ್ಲೂ ಹೇಗೆ ಬದುಕಿದ್ದಾನೆಂದು ವೈದ್ಯ ಲೋಕಕ್ಕೂ ಸಹ ಬೆರಗು ಮೂಡುತ್ತದೆ. ಒಂದು ರೆಸ್ಟೋರೆಂಟ್ನಲ್ಲಿ ಟ್ರೇಸಿ ಮಿಲ್ಸ್ ಸೋಮರ್ಸೆಟ್ನನ್ನು ಭೇಟಿಯಾಗುತ್ತಾಳೆ. ಭೇಟಿಯಾಗಿ ತಾನು ಈ ನಗರವನ್ನು ತೊರೆಯಬೇಕೆಂದು ಇರುವುದಾಗಿ ತಿಳಿಸುತ್ತಾಳೆ. ಏಕೆಂದರೆ ವಿಚಿತ್ರವಾದ ಹಾಗೂ ಅಪಾಯಕಾರಿಯಾದಂತಹ ಈ ನಗರದಲ್ಲಿ ತಾನು ಮಗುವೊಂದನ್ನು ಜನ್ಮ ನೀಡಲಾರೆ ಎಂದು ಆಕೆ ಹೇಳುತ್ತಾಳೆ. ಡೇವಿಡ್ ಮಿಲ್ಸ್ ಪೊಲೀಸ್ ಇಲಾಖೆಯಲ್ಲಿರುವುದರಿಂದ ಆತನು ಇಲ್ಲಿ ಸುರಕ್ಷಿತನಲ್ಲ ಎಂದು ಆಕೆ ಭಾವಿಸುತ್ತಾಳೆ. ಆದರೆ ಆಕೆಗೆ ತನ್ನ ಗಂಡನ ಕನಸುಗಳು ಸಹ ಮುಖ್ಯ. ಈಗ ಆಕೆ ಸೋಮರ್ಸೆಟ್ನೊಂದಿಗೆ ಸಲಹೆ ನೀಡುವಂತೆ ಬೇಡಿಕೊಳ್ಳುತ್ತಾಳೆ. ಸೋಮರ್ಸೆಟ್ ಇದನ್ನೆಲ್ಲ ತಾಳ್ಮೆಯಿಂದ ಕೇಳಿ ತನ್ನ ಜೀವನದಲ್ಲಾದ ಇಂಥದ್ದೇ ಘಟನೆಯನ್ನ ವಿವರಿಸುತ್ತಾನೆ. ತನಗಾಗಿ ಅಂದು ತನ್ನ ಪಾರ್ಟ್ನರ್ ಹುಟ್ಟಬೇಕಾಗಿದ್ದ ಶಿಶುವನ್ನ
ತ್ಯಾಗ ಮಾಡಿದ್ದಾಗಿ ಹೇಳುತ್ತಾನೆ. ಅದು ಅಂದಿನ ತಮ್ಮ ತಪ್ಪು ನಿರ್ಧಾರ ಎಂದು ಅವರು ತಿಳಿಸುತ್ತಾರೆ. ಆದಾಗ್ಯೂ ಟ್ರೇಸಿ ಮಿಲ್ಸ್ ಸ್ವತಂತ್ರವಾಗಿ ನಿರ್ಣಯ ತೆಗೆದುಕೊಳ್ಳಬೇಕು. ಆಕೆ ಏನಾದರೂ ತ್ಯಾಗಕ್ಕೆ ಸಿದ್ಧವಾಗಿದ್ದರೆ ಎಂದಿಗೂ ಡೇವಿಡ್ ಮಿಲ್ಸ್ಗೆ ಈ ಕುರಿತು ತಿಳಿಸಬಾರದೆಂದು ಹೇಳಿ ಆತನು ತನ್ನಂತೆ ತೀವ್ರ ಪಶ್ಚಾತ್ತಾಪಕ್ಕೆ ಒಳಗಾಗುವ ಅಪಾಯವಿದೆ ಎಂದು ಹೇಳುತ್ತಾರೆ. ಒಟ್ಟಿನಲ್ಲಿ ಯಾವುದೇ ನಿರ್ಣಯಕ್ಕೆ ಬಾರದೆ ಆ ಭೇಟಿ ಮುಕ್ತಾಯಗೊಳ್ಳುತ್ತದೆ. ತಪ್ಪಿತಸ್ಥರನ್ನು ಪಾಪಿಗಳೆಂದು ಬಗೆದು ಹೀಗೆ ವಿಚಿತ್ರವಾದಂತಹ ಶಿಕ್ಷೆಗೆ ಒಳಪಡಿಸುತ್ತಿರುವ ಕೊಲೆಗಾರ ಬಹುಶಃ ಗ್ರಂಥಾಲಯಗಳಿಂದ ಪುಸ್ತಕಗಳನ್ನು ತಂದು ಅವುಗಳಿಂದ ಮಾಹಿತಿ ಸಂಗ್ರಹಿಸುತ್ತಿರಬಹುದೆಂದು ಭಾವಿಸುವ ವಿಲಿಯಂ ಸೋಮರ್ಸೆಟ್ ಹಾಗೂ ಡೇವಿಡ್ ಮಿಲ್ಸ್ ಈ ಕುರಿತು ತನಿಖೆ ಆರಂಭಿಸುತ್ತಾರೆ. ಅವರಿಗೆ ಇದರ ಫಲವಾಗಿ ಜಾನ್ ಡೋ ಕುರಿತು ತಿಳಿಯುತ್ತದೆ. ಜಾನ್ ಡೋನನ್ನು ಹುಡುಕಿ ಹೊರಡುವ ಅವರು ಆತನೊಂದಿಗೆ ಮುಖಾಮುಖಿಯಾಗುತ್ತಾರೆ. ಈ ಸಂದರ್ಭದಲ್ಲಿ ಡೇವಿಡ್ ಮಿಲ್ಸ್ನನ್ನು ಕೊಲ್ಲುವ ಅಪಾರ ಅವಕಾಶ ಜಾನ್ ಡೋಗೆ ದೊರೆತರೂ ಆತನನ್ನು ಕೊಲ್ಲದೆ ಹಾಗೆ ಬಿಟ್ಟು ಹೊರಟು ಹೋಗುತ್ತಾನೆ. ಇದಾದ ನಂತರ ಜಾನ್ ಡೋ ಮನೆಯೊಳಗಡೆ ಹೋಗುವವರಿಗೆ ಆಶ್ಚರ್ಯ ಕಾದಿರುತ್ತದೆ. ಸಾಕಷ್ಟು ಪುಸ್ತಕಗಳು, ನೋಟ್ಬುಕ್ಗಳು ಅಲ್ಲಿರುತ್ತವೆ. ಅವನ್ನೆಲ್ಲ ತಕ್ಷಣಕ್ಕೆ ಓದಿ ಒಂದು ನಿರ್ಧಾರಕ್ಕೆ ಬರುವುದು ಈ ಪತ್ತೆದಾರರಿಗೆ ಒಂದು ಸವಾಲಿನ ಕೆಲಸವೇ ಆಗಿರುತ್ತದೆ. ತನಿಖೆ ಮುಂದುವರಿಯುತ್ತದೆ. ಅಲ್ಲಿ ಅದೇ ಕೋಣೆಯಲ್ಲಿ ಡೇವಿಡ್ ಮಿಲ್ಸ್ ಫೋಟೋ ಸಹ ಇರುತ್ತದೆ. ಇದನ್ನು ನೋಡಿ ಅವರಿಗೆ ಆಶ್ಚರ್ಯವಾಗುತ್ತದೆ. ಅಂದು ಪತ್ರಕರ್ತನ ವೇಷದಲ್ಲಿ ಬಂದಿದ್ದು ಇದೇ ಜಾನ್ ಡೋ ಎಂದು ಅವರು ತಿಳಿದು ತಮ್ಮ ಮೂರ್ಖತನಕ್ಕಾಗಿ ಮರುಗುತ್ತಾರೆ. ಅಷ್ಟರಲ್ಲಿ ಜಾನ್ ಡೋ ಸ್ವತಃ ಅವರಿಗೆ ಫೋನ್ ಹಾಯಿಸಿ ಮಾತನಾಡುತ್ತಾನೆ. ಅವರ ಕಾರ್ಯಕ್ಷಮತೆಯನ್ನು ಹೊಗಳುವ ಆತ, ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವವಿದೆ ಎಂದು ಹೇಳಿ ಮಾತು ಮುಗಿಸುತ್ತಾನೆ. ಪುಸ್ತಕಗಳೊಂದಿಗೆ ಆ ಕೋಣೆಯಲ್ಲಿ ಮುಂದಿನ ಕೊಲೆಗಳಿಗಾಗಿ ಉಪಯೋಗಿಸಬಹುದಾದಂತಹ ಸಾಕಷ್ಟು ವಸ್ತುಗಳು ಇರುತ್ತವೆ. ಅವನ್ನೆಲ್ಲ ನೋಡಿ ಡೇವಿಡ್ ಮಿಲ್ಸ್ಗೆ ಸಹಜವಾಗಿ ಸಿಟ್ಟು ಬರುತ್ತದೆ. ಈ ತನಿಖೆಯಿಂದ ಅವರಿಗೆ ತಕ್ಷಣಕ್ಕೆ ತಿಳಿದು ಬರುವುದೇನೆಂದರೆ ಓರ್ವ ಪ್ರಾಸ್ಟಿಟ್ಯೂಟ್ ಮಹಿಳೆಯನ್ನ ಸದ್ಯದಲ್ಲೇ ಆತ ಕೊಲೆಗೈಯಬಹುದೆಂಬ ಅನುಮಾನ ಅವರಿಗೆ ಮೂಡುತ್ತದೆ. ಆಕೆಯ ವಿಳಾಸವನ್ನು ಹೇಗೋ ಹುಡುಕಿ ತೆಗೆಯುವ ಈ ಪತ್ತೆದಾರರಿಗೆ ಆಕೆ ಜೀವಂತ ಸಿಗುವುದೇ ಇಲ್ಲ. ತೀರ ವಿಕೃತ ರೀತಿಯಲ್ಲಿ ಆಕೆಯ ಕೊಲೆಯಾಗಿರುತ್ತದೆ. ಜಾನ್ ಡೋ ಸ್ವತಃ ಆಕೆಯನ್ನು ಕೊಲೆ ಮಾಡದೆ ಆಕೆಯ ವಿಟನಿಂದಲೇ ಈ ಕೊಲೆಯನ್ನು ಮಾಡಿಸಿರುತ್ತಾನೆ. ಈ ಮಾಂಸದ ದಂಧೆಯಲ್ಲಿ ತೊಡಗಿರುವವರನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಮರುದಿನ ಈ ಸರಣಿಯ 5ನೇ ಕೊಲೆಯೂ ಆಗಿ ಹೋಗಿರುತ್ತದೆ. ಅದು ಪ್ರತಿಷ್ಠಿತ ರೂಪದರ್ಶಿಯೊಬ್ಬಳ ಕೊಲೆ. ತನಿಖೆಯಿಂದ ಡೇವಿಡ್ ಮಿಲ್ಸ್ ಹಾಗೂ ವಿಲಿಯಂ ಸೋಮರ್ಸೆಟ್ ರವರಿಗೆ ತಿಳಿದು ಬರುವುದೇನೆಂದರೆ ಜಾನ್ ಡೋ ಆಕೆಗೆ 2 ಆಯ್ಕೆಗಳನ್ನು ನೀಡಿದ್ದ. ಒಂದು, ನಿದ್ರೆಗುಳಿಗೆಯನ್ನು ಸೇವಿಸಿ ಶಾಂತ ರೀತಿಯಿಂದ ಸಾಯುವುದು, ಇಲ್ಲವೇ ಆತ ನೀಡುವ ಕಿರುಕುಳವನ್ನು ಸಹಿಸದೆ ಕೊಲ್ಲಲ್ಪಡುವುದು. ಆಕೆ ಮೊದಲನೇದನ್ನು ಆಯ್ದುಕೊಂಡಿದ್ದಳು. ಆದರೂ ಸಮಾಧಾನವಾಗದ ಜಾನ್ ಡೋ ಆಕೆ ಸತ್ತ ನಂತರ ಆಕೆ ಮೂಗನ್ನು ಕತ್ತರಿಸಿ ತನ್ನ ವಿಕೃತಿಯನ್ನು ಮೆರೆದಿದ್ದ. ಈ ಘಟನೆ ನಡೆದ ಸ್ಥಳದಲ್ಲಿಯೇ ಪ್ರೈಡ್ ಎಂದು ಬರೆದಿರಲಾಗಿರುತ್ತದೆ. ಪ್ರೈಡ್ ಎಂದರೆ ತನ್ನ ಬಗ್ಗೆ ತನಗೆ ಅತೀವವಾದ ಹೆಮ್ಮೆ ಅಥವಾ ಅಹಂಕಾರ ಎಂದು ಅರ್ಥೈಸಿಕೊಳ್ಳಬಹುದು. ಇದಕ್ಕಿಂತ ಮುಂಚೆ ಆ ಪ್ರಾಸ್ಟಿಟ್ಯೂಟ್ ಕೊಲೆಯಾದಾಗಲೂ ಲಸ್ಟ್ ಅಥವಾ ಕಾಮನೆ ಎಂದು ಬರೆಯಲಾಗಿತ್ತು. ಇದೆಲ್ಲವನ್ನ ಕಂಡು ಡೇವಿಡ್ ಮಿಲ್ಸ್ ಕೋಪ ನೆತ್ತಿಗೇರುತ್ತದೆ. ಸೋಮರ್ಸೆಟ್ ಒಂದೆಡೆ ಆತನನ್ನು ಈ ನಗರವನ್ನು ಬಿಟ್ಟು ಹೋಗಲು ಕೂಡ ಕೇಳಿಕೊಳ್ಳುತ್ತಾರೆ. ಏಕೆಂದರೆ ಅವರು ಟ್ರೇಸಿ ಮಿಲ್ಸ್ನ ಸದ್ಯದ ಪರಿಸ್ಥಿತಿ ಬಗ್ಗೆ ಆಲೋಚಿಸುತ್ತಿರುತ್ತಾರೆ. ಆದರೂ ಡೇವಿಡ್ ಮಿಲ್ಸ್ ಅವರ ಮಾತನ್ನು ಒಪ್ಪುವುದಿಲ್ಲ. ನಾನು ಜೀವನದಲ್ಲಿ ಏನಾದರೂ ಮಾಡಲೇಬೇಕು, ನಾನು ಈ ಜಗತ್ತನ್ನು ಬದಲಾಯಿಸಬೇಕಿದೆ ಎಂದು ಹೇಳಿಕೊಳ್ಳುತ್ತಾನೆ. ಈ ರೀತಿಯ ಅಪರಾಧಗಳಿಂದ ಈ ನಗರವನ್ನು ಮುಕ್ತಗೊಳಿಸಿಯೇ ತೀರುತ್ತೇನೆಂಬ ಹಠ ಡೇವಿಡ್ ಮಿಲ್ಸ್ನದು. ನಿಜವಾದ ಟ್ವಿಸ್ಟ್ ಏನೆಂದರೆ ಅದೇ ಆಲೋಚನೆಯಲ್ಲಿ ಡೇವಿಡ್ ಮಿಲ್ಸ್ ಹಾಗೂ ಸೋಮರ್ಸೆಟ್ ಇರುವಾಗ ಜಾನ್ ಡೋ ಖುದ್ದು ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗುತ್ತಾನೆ. ತನ್ನ ಬೆರಳಚ್ಚುಗಳು ಎಂದಿಗೂ ದಾಖಲೆಯಾಗದಿರಲೆಂದು ಬೆರಳುಗಳ ತುದಿಯ ಚರ್ಮವನ್ನೇ ಕಿತ್ತು ತೆಗೆದಿರುತ್ತಾನೆ. ಹೀಗೆ ಶರಣಾದ ಜಾನ್ ಡೋ ತನ್ನ ಲಾಯರ್ನೊಂದಿಗೆ ಭೇಟಿಯನ್ನು ಏರ್ಪಡಿಸಬೇಕೆಂಬ ಮನವಿ ಮಾಡುತ್ತಾನೆ. ಲಾಯರ್ನ ಮೂಲಕ ಇನ್ನೊಂದು ಬೇಡಿಕೆಯನ್ನಿಡುವ ಜಾನ್ ಡೋ ತನಗೆ ನಿರ್ದಿಷ್ಟ ಪ್ರದೇಶವೊಂದಕ್ಕೆ ಕರೆದೊಯ್ಯಬೇಕು, ಹಾಗಿದ್ದರೆ ಮಾತ್ರ ತಾನೀವರೆಗೂ ಮಾಡಿರುವ 7 ಕೊಲೆಗಳನ್ನು ಒಪ್ಪಿಕೊಳ್ಳುತ್ತೇನೆ ಎನ್ನುವ ಷರತ್ತನ್ನು ಹಾಕುತ್ತಾನೆ. 5 ಕೊಲೆಗಳೇನೋ ಇವರಿಬ್ಬರಿಗೂ ಗೊತ್ತಿವೆ, ಆದರೆ ಇನ್ನೂ 2 ಕೊಲೆಗಳ ಬಗ್ಗೆ ತಿಳಿದುಕೊಳ್ಳಲು ಈಗ ಜಾನ್ ಡೋ ಹೇಳಿದ ಮಾತನ್ನೇ ಅನುಸರಿಸಬೇಕಾಗಿರುತ್ತದೆ. ವ್ಯಾನೊಂದರಲ್ಲಿ ಜಾನ್ ಡೋನನ್ನ ಈ ಇಬ್ಬರು ಪತ್ತೆದಾರಿಗಳು ಆ ನಿರ್ದಿಷ್ಟ ಪ್ರದೇಶಕ್ಕೆ ಕರೆದೊಯ್ಯಲು ಒಪ್ಪುತ್ತಾರೆ. ಮೊದಲೇ ಈತನ ಬಗ್ಗೆ ಪ್ರೀತ ಸಿಟ್ಟಿನಲ್ಲಿರುವ ಡೇವಿಡ್ ಮಿಲ್ಸ್ ಆತನ ಕೃತ್ಯಗಳನ್ನು ಖಂಡಿಸುತ್ತಾ ಮಾತನಾಡುತ್ತಾನೆ.
ಇವೆಲ್ಲವನ್ನ ತುಂಬ ಶಾಂತ ರೀತಿಯಿಂದಲೇ ಜಾನ್ ಡೋ ಕೇಳಿಸಿಕೊಳ್ಳುತ್ತಿರುತ್ತಾನೆ. ತಾನು ಮಾಡಿದ ಅಪರಾಧಗಳಿಗೆ ತನ್ನದೇ ಆದಂತಹ ತರ್ಕಗಳನ್ನು ಕೊಡುವ ಜಾನ್ ಡೋ, ನಾನೇನು ಅಂತಿಂಥವರನ್ನ ಕೊಂದಿಲ್ಲ, ಎಷ್ಟು ತಿಂದರೂ ಕೂಡ ಸಮಾಧಾನವಿಲ್ಲದ ಒಬ್ಬ ವ್ಯಕ್ತಿಯನ್ನ ಹಾಗೂ ಅಹಂಕಾರ ಹೊಂದಿರತಕ್ಕಂಥ ಒಬ್ಬ ರೂಪದರ್ಶಿಯನ್ನ, ದುರಾಸೆಯ ಲಾಯರ್ನನ್ನ ಹಾಗೂ ಸೋಮಾರಿತನದಿಂದ ಇರುವಂತಹ ಒಬ್ಬ ವ್ಯಕ್ತಿಯನ್ನ, ಕಾಮಕ್ಕೆ ಪ್ರತಿರೂಪವಾದಂತಹ ಒಬ್ಬ ಪ್ರಾಸ್ಟಿಟ್ಯೂಟ್ಲನ್ನು ಕೊಂದಿರುವುದಾಗಿ ತನ್ನ ಮಾತುಗಳನ್ನು ಹೇಳತೊಡಗುತ್ತಾನೆ. ಸೋಮರ್ಸೆಟ್ ಇವೆಲ್ಲ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳುತ್ತಿದ್ದರೆ ಡೇವಿಡ್ ಮಿಲ್ಸ್ನ ಕೋಪ ಜಾಸ್ತಿಯಾಗುತ್ತದೆ. ಆತ ಜಾನ್ ಡೋನನ್ನು ಮೂದಲಿಸತೊಡಗುತ್ತಾನೆ. ಡೇವಿಡ್ ಮಿಲ್ಸ್ ಮಾತುಗಳು ಹೆಚ್ಚಾದಾಗ ಕೊನೆಯಲ್ಲಿ ಜಾನ್ ಡೋ, ಡೇವಿಡ್ ಮಿಲ್ಸ್ ಈಗ ಬದುಕಿದ್ದಾನೆಂದರೆ ಅದಕ್ಕೆ ನಾನೇ ಕಾರಣ, ಈತನ ಬದುಕು ನನ್ನ ಕೊಡುಗೆ ಎನ್ನುವ ಅರ್ಥದಲ್ಲಿ ಆತ ಮಾತನಾಡುತ್ತಾನೆ. ಇವರಿಬ್ಬರ ಮುಖಾಮುಖಿಯ ಸಂದರ್ಭದಲ್ಲಿ ಅಂದು ಜಾನ್ ಡೋ ಮನಸ್ಸು ಮಾಡಿದ್ದರೆ ಡೇವಿಡ್ ಮಿಲ್ಸ್ನನ್ನ ಕೊಲ್ಲಬಹುದಿತ್ತು. ಆದರೆ ಆತ ಅಂದು ಹಾಗೆ ಮಾಡಿರಲಿಲ್ಲ. ಅದೇ ವಿಷಯವನ್ನ ಇಂದು ಆತ ನೆನಪಿಸುತ್ತಾನೆ. ಇದಕ್ಕೆ ಪ್ರತಿಕ್ರಿಯಿಸುವ ಡೇವಿಡ್ ಮಿಲ್ಸ್, ನೀನೇನು ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತಿಲ್ಲ, ಜನ ನಿನ್ನನ್ನು 4 ದಿನಕ್ಕೆ ಮರೆತು ಬಿಡುತ್ತಾರೆ, ಎಂತೆಂಥವರನ್ನು ಮರೆತಿದ್ದಾರೆ ಎನ್ನುತ್ತಾನೆ. ಆಗ ಜಾನ್ ಡೋ ಅಷ್ಟೇ ಶಾಂತ ರೀತಿಯಿಂದ, ಜನ ಮರೆಯಬಹುದು, ಆದರೆ ನಿನ್ನ ಜೀವನ ಪರ್ಯಂತ ನನ್ನನ್ನು ಮರೆಯುವುದಿಲ್ಲ ಎಂದು ಡೇವಿಡ್ ಮಿಲ್ಸ್ನನ್ನ ಕುರಿತು ಹೇಳುತ್ತಾನೆ. ಜಾನ್ ಡೋ ನಿಗದಿಪಡಿಸಿರುವ ನಿರ್ಜನ ಪ್ರದೇಶಕ್ಕೆ ಮೂವರು ತಲುಪುತ್ತಾರೆ. ಅವರ ತಲೆ ಮೇಲೆ ಇವರ ರಕ್ಷಣೆಗೆಂದು ಪೊಲೀಸ್ ಹೆಲಿಕಾಪ್ಟರ್ ಒಂದು ಸುತ್ತುತ್ತಿರುತ್ತದೆ. ಜಾನ್ ಡೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಆತನನ್ನು ಕೊಲ್ಲುವ ಎಲ್ಲ ಆರ್ಡರ್ಗಳು ಇವರಿಬ್ಬರಲ್ಲಿ ಇರುತ್ತವೆ. ಸರಿಯಾಗಿ 7 ಗಂಟೆಗೆ ಅಲ್ಲಿ ಒಂದು ಕೊರಿಯರ್ ವ್ಯಾನ್ ಬಂದು ಒಂದು ಬಾಕ್ಸನ್ನು ನೀಡಿ ಹೋಗುತ್ತದೆ. ಅದರಲ್ಲಿ ಏನಿದೆ ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಸೋಮರ್ಸೆಟ್ ಅದನ್ನು ನೋಡಲು ಹೋಗುತ್ತಾನೆ. ಡೇವಿಡ್ ಮಿಲ್ಸ್ ಜಾನ್ ಡೋನನ್ನು ಕಾಯುತ್ತಿರುತ್ತಾನೆ. ಬಾಕ್ಸ್ ತೆರೆದು ನೋಡುವ ಸೋಮರ್ಸೆಟ್ಗೆ ಆಘಾತ ಕಾದಿರುತ್ತದೆ. ಆತ ಅಲ್ಲಿಂದಲೇ ಡೇವಿಡ್ ಮಿಲ್ಸ್ನನ್ನ ತನ್ನ ಕೈಯಲ್ಲಿರುವ ರಿವಾಲ್ವರ್ ಅನ್ನು ದೂರ ಬಿಸಾಡುವಂತೆ ಕೇಳಿಕೊಳ್ಳುತ್ತಾನೆ. ಈ ವಿಷಯವನ್ನ ಹೇಗೆ ಡೇವಿಡ್ ಮಿಲ್ಸ್ಗೆ ಹೇಳುವುದೆಂದು ಗೊತ್ತೇ ಆಗುವುದಿಲ್ಲ. ಅದರಲ್ಲಿ ಟ್ರೇಸಿ ಮಿಲ್ಸ್ನ ತಲೆ ಇದೆ ಎಂದು ಅಂದಾಜಿಸಬಹುದು. ಈಗ ಜಾನ್ ಡೋ ಹೇಳತೊಡಗುತ್ತಾನೆ. ಡೇವಿಡ್ ಮಿಲ್ಸ್ ಹಾಗೂ ಟ್ರೇಸಿ ಮಿಲ್ಸ್ ರವರ ದಾಂಪತ್ಯವನ್ನು ಕಂಡು ಅಸೂಯೆ ಪಟ್ಟಿದ್ದ ತನಗೆ ಟ್ರೇಸಿ ಮಿಲ್ಸ್ನನ್ನ ಕೊಂದೇ ಸಮಾಧಾನವಾಯಿತು ಎಂದು ಹೇಳುತ್ತಾನೆ. ಸೋಮರ್ಸೆಟ್ ಡೇವಿಡ್ ಮಿಲ್ಸ್ನನ್ನ ತಡೆಯಲು ಪ್ರಯತ್ನಿಸುತ್ತಲೇ ಇರುತ್ತಾನೆ. ಆದರೆ ಜಾನ್ ಡೋ ಡೇವಿಡ್ ಮಿಲ್ಸ್ನಲ್ಲಿರುವ ಕೋಪವನ್ನು ಉತ್ತೇಜಿಸಲು ಆತನ ಕೈಯಿಂದ ತಾನು ಸಾಯಲು ಏನು ಬೇಕೋ ಆ ಸಿದ್ಧತೆಯನ್ನು ಮಾಡುತ್ತಿರುತ್ತಾನೆ. ಟ್ರೇಸಿ ಮಿಲ್ಸ್ ಹೇಗೆ ತನ್ನ ಪ್ರಾಣಭಿಕ್ಷೆಯನ್ನು ಕೇಳಿಕೊಂಡಳು ಎಂದು ಡೇವಿಡ್ ಮಿಲ್ಸ್ನ ಕೋಪವನ್ನು ಉದ್ರೇಕಿಸುವ ಕೆಲಸವನ್ನು ಜಾನ್ ಡೋ ಮಾಡುತ್ತಿರುತ್ತಾನೆ. ಸೋಮರ್ಸೆಟ್ ಮಾತನ್ನು ಕೇಳದಿರಲೆಂದು ಜಾನ್ ಡೋ ಮತ್ತೆ ಮತ್ತೆ ಹೇಳುತ್ತಾ, ಟ್ರೇಸಿ ಮಿಲ್ಸ್ ಹುಟ್ಟಬೇಕಿರುವ ತನ್ನ ಮಗುವಿಗೋಸ್ಕರವಾದರೂ ತನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಿದ್ದಳು ಎನ್ನುತ್ತಾನೆ. ಈ ಮಾತನ್ನು ಕೇಳಿ ಡೇವಿಡ್ ಮಿಲ್ಸ್ ತನ್ನನ್ನು ತಾನು ತಡೆಯಲಾರ. ಸೋಮರ್ಸೆಟ್ ಎಷ್ಟು ಎಲ್ಲ ಹೇಳುತ್ತಿದ್ದರೂ ಆತನ ಮಾಸ್ಟರ್ ಪ್ಲಾನ್ ಇದೆಲ್ಲ ಎಂದು ಆತನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದರೂ ಡೇವಿಡ್ ಮಿಲ್ಸ್ ತಡೆಯಲಾರ. ಜಾನ್ ಡೋನನ್ನು ಅಲ್ಲೇ ಕೊಂದು ಹಾಕುತ್ತಾನೆ. ಈ ಮೂಲಕ ಜಾನ್ ಡೋ ತನ್ನ ಆ 7 ಹತ್ಯೆಗಳ ಪ್ಲಾನ್ನಲ್ಲಿ ಸಕ್ಸಸ್ ಆಗುತ್ತಾನೆ. 7ನೇ ಸಾವು ಸ್ವತಃ ಜಾನ್ ಡೋನದ್ದೇ ಆಗಿತ್ತು. ಯಾಕೆಂದರೆ ಆತ ಅಸೂಯೆಗೆ ಒಳಪಟ್ಟಿದ್ದ. ಜಾನ್ ಡೋ ಸಹ ತನ್ನನ್ನು ತಾನು ಪಾಪಿ ಎಂದೇ ತಿಳಿದಿದ್ದ ಹಾಗೂ ಡೇವಿಡ್ ಮಿಲ್ಸ್ನಲ್ಲಿರುವ ಕೋಪಕ್ಕೆ ತುತ್ತಾಗಿದ್ದ. ಈ ಮೂಲಕ 7 ಪಾಪಗಳಿಗೆ ತಕ್ಕ ಶಿಕ್ಷೆ ಇಲ್ಲೇ ಆಗಿತ್ತು. ಕೊನೆಗೂ ನಮಗೆ ಅರ್ಥವಾಗದೇ ಇರುವುದೇನೆಂದರೆ, ಏನೋ ಅರಿಯದ ಟ್ರೇಸಿ ಮಿಲ್ಸ್ ಕೊನೆಯಾಗಿದ್ದು. ಅದನ್ನು ಚಿತ್ರದಲ್ಲಿ ಹೆಚ್ಚಾಗಿ ಪ್ರಸ್ತಾಪಿಸಿಲ್ಲ. ಈ ಇಡೀ ಸಿನಿಮಾದ ಕಥೆಯನ್ನು ಮುನ್ನಡೆಸುವುದು ಜಾನ್ ಡೋ. ಪತ್ತೆದಾರರು ತಮ್ಮ ಪತ್ತೆದಾರಿಕೆಯಲ್ಲಿ ತೊಡಗಿರುತ್ತಾರೆ. ಆದರೂ ಕೂಡ ಅವರನ್ನು ಮಾರ್ಗದರ್ಶನ ಮಾಡುವುದು ಜಾನ್ ಡೋ. ಆ ಪಾತ್ರ ಬಯಸಿದ ರೀತಿಯಲ್ಲೇ ಇಡೀ ಕಥೆ ಸಾಗುತ್ತದೆ. ಇಂಥ ಕಾರಣಗಳಿಗಾಗಿಯೇ ಈ ಚಿತ್ರ ಇನ್ನೂ ಹೆಚ್ಚು ಐಕಾನಿಕ್ ಆಗಿ ತೋರುತ್ತದೆ. ಜಾನ್ ಡೋ ಕೊನೆಯನ್ನು, ಉಳಿದ ಹತ್ಯೆಗಳನ್ನು ಫಿಂಚರ್ ತೆರೆಯ ಮೇಲೆ ತೋರಿಸುವುದೇ ಇಲ್ಲ. ಆದರೂ ಅವು ಎಷ್ಟು ಭಯಾನಕವಾಗಿ ಆಗಿರಬಹುದೆಂಬುದನ್ನು ನಾವು ಅಂದಾಜಿಸುವಂತೆ ಅವರು ನೋಡಿಕೊಂಡಿದ್ದಾರೆ. ಇನ್ನು ಈ ಚಿತ್ರದ ವಿಶೇಷತೆಗಳ ಬಗ್ಗೆ ಮಾತನಾಡಬೇಕೆಂದರೆ, ಜಾನ್ ಡೋ ಪಾತ್ರಧಾರಿ ಕೆವಿನ್ ಸ್ಪೇಸಿ ಅವರನ್ನು ಯಾವುದೇ ಟ್ರೈಲರ್ಗಳಲ್ಲಿ, ಅಷ್ಟೇ ಚಿತ್ರದ ಆರಂಭದಲ್ಲಿ ಬರುವ ಹೆಸರುಗಳಲ್ಲೂ ಕೂಡ ಕೆವಿನ್ ಸ್ಪೇಸಿ ಅವರ ಹೆಸರನ್ನು ಹೆಸರಿಸಿಲ್ಲ. ಇದರಿಂದ ಸಸ್ಪೆನ್ಸ್ ಸ್ಪಾಯಿಲ್ ಆಗುತ್ತೆ ಎಂದು ಅವರು ಭಾವಿಸಿದಂತಿದೆ. ಹಾಗಾಗಿಯೇ ಚಿತ್ರದ ಕೊನೆಯ ಕ್ರೆಡಿಟ್ಸ್ಗಳಲ್ಲಿ ಅವರ ಹೆಸರನ್ನು 2 ಬಾರಿ ತೋರಿಸಲಾಗಿದೆ. ಚಿತ್ರಕಥೆಯ ಭಾಗವಲ್ಲದಿದ್ದರೂ ಕೂಡ ಬ್ರ್ಯಾಡ್ ಪಿಟ್ ಪಾತ್ರಧಾರಿ ಸುಮಾರು ಅರ್ಧ ಚಿತ್ರದಷ್ಟು ಭಾಗದಲ್ಲಿ ಮುರಿದ ಕೈಯಿಂದಲೇ ನಮಗೆ ಕಾಣಸಿಗುತ್ತಾರೆ. ಅದಕ್ಕೆ ಕಾರಣವೇನೆಂದರೆ,
ಚಿತ್ರೀಕರಣದ ಸಂದರ್ಭದಲ್ಲಿ ಅವರು ಕೈ ಮುರಿದುಕೊಂಡದ್ದು. ಅದನ್ನು ನಂತರ ಚಿತ್ರಕಥೆಯಲ್ಲಿ ಹೊಂದಿಸಲಾಯಿತು. 7 ಸೀನ್ಸ್ಗಳನ್ನು ತೋರಿಸಲು ಬಳಸಲಾಗಿರುವ ಚಿತ್ರಗಳನ್ನು ಚಿತ್ರತಂಡವೇ ಜಾಗರೂಕತೆಯಿಂದ ರೂಪಿಸಿದ್ದು. ಬ್ರೆಡ್ ಪಿಟ್ ಈ ಚಿತ್ರದ ಚಿತ್ರಕಥೆಯಿಂದ ಅಷ್ಟೊಂದು ಇನ್ಸ್ಪೈರ್ ಆಗಿದ್ದರೆಂದರೆ ದೊಡ್ಡ ದೊಡ್ಡ ಚಿತ್ರಗಳನ್ನು ಅವರು ನಿರಾಕರಿಸಿ ಈ ಚಿತ್ರದಲ್ಲಿ ತೊಡಗಿದ್ದರು. ಈ ಬಗೆಯ ದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯ ವಿವರಣೆಯನ್ನು ಕೇಳಿದ್ದು ನಮ್ಮ ಬೆಳ್ಳಿ ಬೆಳಕು ಚಾನಲಿನ ಕುಟುಂಬದ ಶಿವರಾಮ್ರವರು. ಅವರಿಗೆ ಧನ್ಯವಾದಗಳು. 7 ಚಿತ್ರದ ಈ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.